ಎಂತ ಗೊತ್ತುಂಟ ಫ್ರೆಂಡ್ಸ್, ಇವಾಗ ನಾವು ಫಿಶ್ ಮಾಡ್ತೇವೆ. ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ತಗೊಳ್ಳಿ, ಫೈನಲಿ ಜಿಲೇಬಿ ತಿನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಡಿಲೇ ಆಗಿದೆ ಅಪ್ಲೋಡ್ ಮಾಡೋಕ್ಕೆ, ಬಿಕಾಸ್ ಆಫ್ ವಿಡಿಯೋ ಸ್ವಲ್ಪ ಮಿಸ್ ಆಗಿಬಿಟ್ಟಿತ್ತು. ಸೊ ರಿಸ್ಟೋರ್ ಮಾಡಿಕೊಂಡು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಲೇಟ್ ಆಗೋಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ ಆ್ಯಂಡ್ ಲೈಕ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಮನೆ ತನಕ ನೋಡಿ ವಿಡಿಯೋನ. ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಸೊ ವಿಡಿಯೋ ಸ್ವಲ್ಪ ಎಲ್ಲ ಮಿಸ್ ಆಗಿತ್ತು. ಪ್ಲೀಸ್ ವಾಚ್ ಮಾಡಿ, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದರೆ ಫಿಶ್ ಮಾಡೋದು, ಫಿಶ್ ಫ್ರೈ ಮಾಡೋದೆಲ್ಲ ಇದೆ. ಇವತ್ತು ನಮ್ಮ ಮನೆಯಲ್ಲಿ ಕಿಂಗ್ ಫಿಶ್ ಮತ್ತು ಕ್ವೀನ್ ಫಿಶ್ ತೊಗೊಂಬಂದಿದ್ದಾರೆ. ಸ್ವಲ್ಪ ರೇಟ್ ಜಾಸ್ತಿನೂ, 1000 ಎಬೋ ಇರುತ್ತೆ ಫಿಶ್ ಇದು kg. ಸೊ ಚೆನ್ನಾಗಿರುತ್ತೆ ಫಿಶ್ ಇದು. ಫ್ರೈಗಂತೂ ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ಸಾಂಬಾರ್ಗೂ ಅಷ್ಟೇ ಚೆನ್ನಾಗಿರುತ್ತೆ. ಕಿಂಗ್ ಫಿಶ್ ತಂದಿದ್ಯಾ? ದೊಡ್ಡದು ಸಿಕ್ಕಿಲ್ಲ, ಹೋಗೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಇದು ತುಂಬ ಎಕ್ಸ್ಪೆನ್ಸಿವ್ ಫಿಶ್. ಇದು ಕಾಣೆ ಫಿಶ್ ಅಂತ ಹೇಳ್ತಾರೆ. ಸಿಲ್ವರ್ ಫಿಶ್. ಸಿಲ್ವರ್ ಅಲ್ಲ, ಕ್ವೀನ್ ಫಿಶ್. ಇದು ಕ್ವೀನ್ ಫಿಶ್ಶು, ಇದು ಕಿಂಗ್ ಫಿಶ್ಶು. ಮತ್ತು ಇದು ಸಾಂಬಾರ್ಗೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಫ್ರೈಗೆ ಅಂತೂ ನಂಗೆ ತುಂಬಾ ಇಷ್ಟ ಆಗುತ್ತೆ ಈ ಫಿಶ್ಶು. ನೀನು ತಂದಿಲ್ವಾ ಇದು? ಮತ್ತೆ ಇಲ್ಲ, ಸಿಕ್ಕಿಲ್ಲ. ಆ್ಯಕ್ಚುಲಿ ಸಿಗುತ್ತೆ, ಬಟ್ ಇವನ್ಗೆ ಇವತ್ತು ಚೆನ್ನಾಗಿರೋ ಫಿಶ್ ತಿನ್ನಬೇಕು ಅಂದ್ಬಿಟ್ಟು ಈ ಫಿಶ್ ತೊಗೊಂಬಂದಿರೋದು. ಇಲ್ಲೇ ನಮ್ಮ ಮನೆ ಹತ್ರನೇ ಸ್ವಲ್ಪ ಸೀ ಫುಡ್ಸ್ ಒಂದು ಶಾಪ್ ಇದೆ, ಸೊ ಅಲ್ಲಿ ಹೋಗಿ ತೊಗೊಂಬರ್ತೀವಿ. ಇಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಬೇಯ್ತಾ ಇದೆ, ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಬೇಯಿಸ್ಬಿಟ್ಟು ಹಾಕಿದ್ರೆ. ನೀಟಾಗಿ ವಾಶ್ ಮಾಡ್ಕೋಬೇಕು. ಎಂತ ಗೊತ್ತುಂಟ ಫ್ರೆಂಡ್ಸ್, ಇವಾಗ ನಾವು ಫಿಶ್ ಮಾಡ್ತೇವೆ. ಈ ಥರ ಕಟ್ ಮಾಡ್ಕೋಬೇಕು. ಸ್ವಲ್ಪ ಪ್ಲೇಟ್ ಮುಂದೆ ಇಡು. ಕಟ್ಟಲ್ಲ, ಆಲ್ರೆಡಿ ಕಟ್ ಆಗಿದೆ. ನಾನು ಅವ್ನಿಗೆ ಹೇಳೋದು ಮರ್ತೋಗ್ಬಿಟ್ಟೆ. ಏನು ಮಾಡಬೇಕು, ಅದನ್ನು ಕ್ಲೀನ್ ಮಾಡಬೇಕಾ? ದೊಡ್ಡದು ಬೇಡ, ಸಾಂಬಾರು ಮಾಡೋದಲ್ವಾ. ಓಕೆ, ಸೊ ಸಾಂಬಾರ್ಗಾದರೆ ಈ ಥರ ಕಟ್ ಮಾಡ್ಕೋಬೇಕು. ಪ್ಲೀಸ್ ಇದ್ರಲ್ಲಿ ನಂಗೆ ಒಂದು ಫ್ರೈ ಮಾಡಿಕೊಡಾಯ್ತಾ? ಯಾಕೆ? ನನಗಿಷ್ಟ ಇದೆ ಅದಕ್ಕೆ. ಒಂದು ಫುಲ್ ಹಂಗೆ ಬಿಡು ಹೋಗಬೇಕು ಸಾಂಬಾರ್ಗಾದರೆ. ಪಾಪ ನನ್ನ ಮಗಳಲ್ಲಿ ಆಟ ಆಡ್ತಾ ಇದ್ದಾಳೆ. ಒಂದು ಫುಲ್ ಬಿಡ್ಬೇಕಾ? ಒಂದು ಫುಲ್ ಬೇಕು ನನಗೆ ಫ್ರೈಗೆ. ಸೊ ಇವಾಗೆಲ್ಲ ಕ್ಲೀನ್ ಆಯಿತು. ಹ್ಯಾಂಡ್ ವಾಶ್ ಮಾಡೋದೆಲ್ಲ ಬೇಡವಾ? ಹ್ಯಾಂಡ್ ವಾಶ್ ಮಾಡ್ಕೊತಾ ಇದ್ದಾರೆ ಕ್ಲೀನಾಗಿ. ಸರಿ, ಸೈಡ್ಗೆ ಹೋದರೆ ವೀಡಿಯೋ ಹೆಂಗೆ ಮಾಡೋಕ್ಕಾಗತ್ತೆ ಸೂರಜ್? ಮಿಕ್ಸಿಗೆ ಏನೇನು ಹಾಕ್ಬೇಕು ಹೇಳು. ಏನಿಲ್ಲ, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೇಗೆ ಮಿಕ್ಸ್ ಮಾಡಬೇಕು? ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆಗೆ ಮೆಣಸು, ಬೆಡಗಿ ಮೆಣಸಿನ್ಕಾಯಿ, ಬೆಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ ಆ್ಯಂಡ್ ಪೆಪ್ಪರ್ ಆ್ಯಂಡ್ ಜೀರಾ ಲೈಟಾಗಿ. ಸೊ ಇವನ್ನೆಲ್ಲ ಇದಕ್ಕೆ ಹಾಕೋಬೇಕು. ಇದಕ್ಕೆ ಹಾಕ್ಕೊಂಡು. ಇಷ್ಟು ಫಿಶ್ಗೆ ಜಾಸ್ತಿ ಆಗಲ್ವಾ? ಜಾಸ್ತಿ ಆಗುತ್ತೆ. ನಾನು ವಿತ್ ಸಾಂಬಾರ್ಗೂ ಕೂಡ ಮಾಡ್ತಾಯಿದ್ದೀನಿ ಮಸಾಲ. ಸಾಂಬಾರಿಗೆ ಮತ್ತು ಫ್ರೈಗೆ ಎರಡಕ್ಕೂ ಸೇರಿಸಿ ಮಾಡ್ತಾ ಇರೋದು. ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಫುಲ್ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಈ ಥರ ಥಿಕ್ನೆಸ್ ಆಗಿ ಬಂದರೆ ಫ್ರೈಗೆ ಮತ್ತು ಸಾಂಬಾರಿಗೆ ಎರಡೂ ಚೆನ್ನಾಗಿರುತ್ತೆ ಅಲ್ಲ? ಈಗ ಫ್ರೈ ಸಪ್ರೇಟು, ಇದು ಸಪ್ರೇಟ್ ಮಾಡೋಣ. ಇದನ್ನು ಮಿಕ್ಸ್ ಮಾಡಿ
ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಬೇಕು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್. ಓಕೆ, ಅದಾದಮೇಲೆ ತವ ಮೇಲೆ ಹಾಕಿಬಿಟ್ಟು ಫಿಶ್ ಫ್ರೈ ಮಾಡೋದು. ಓಕೆ, ಇದು ಸಾಂಬಾರಿಗೆ. ಇದಕ್ಕೆ ಸ್ವಲ್ಪ ಓಪನ್ ಮಾಡು. ಇನ್ನಿಷ್ಟು ಮಸಾಲೆ ಇದೆ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಬಿದ್ರೆ ಸಾಂಬಾರಿಗೆ ಇದೇ ಮಸಾಲೆ ಚೆನ್ನಾಗಿರುತ್ತೆ. ಅಷ್ಟೇ. ಹೇಳು. ಆ್ಯಕ್ಚುಲಿ ಮಾಡಿರೋದನ್ನು ಸ್ಟೋರ್ ಮಾಡಿಟ್ಟಿದ್ದೀವಿ. ಓಕೆ, ಇಲ್ಲಿ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಟಿದ್ದೀವಿ. ಮತ್ತು ಇದಕ್ಕೆ ತೆಂಗಿನಕಾಯಿ ಹಾಕೋಬೇಕು. ತೆಂಗಿನಕಾಯಿ ಹಾಕ್ಕೊಂಡು ಇದು ನಮ್ಮ ಅತ್ತೆ ಮಾಡಿಕೊಟ್ಟಿರೋ ಮಸಾಲೆ ಪೌಡರ್ ಅಂದರೆ ಫಿಶ್ ಪೌಡರು. ಇದನ್ನು 6 ಮಂತ್ ತನಕ ಸ್ಟೋರ್ ಮಾಡಿ ಇಟ್ಟರು ಫ್ರಿಜ್ಜಲ್ಲಿ ಏನು ಆಗಲ್ಲ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೇಮ್ ಮಸಾಲ ಇದು. ನೀರು ಹಾಕಿದ್ದು ಡ್ರೈ ಮಾಡಿರೋದಷ್ಟೇ ಮಸಾಲ ಇದು. ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಬಿದ್ರೆ 6 ಮಂತ್ ತನಕ ಸ್ಟೋರ್ ಮಾಡಿ ಇಟ್ಕೊಬೋದು, ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಏನಾದರೂ ರೆಸಿಪಿ ಬೇಕು ಅಂದರೆ ಹೇಳಿ, ನಾನು ಕಮೆಂಟಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೀಗ ಪೇಸ್ಟ್ ಮಾಡಬೇಕು. ಮತ್ತು ಸ್ವಲ್ಪ ನೀರು ಹಾಕಿ ಇದಕ್ಕೆ ಮತ್ತೆ ಹುಣಸೆಹಣ್ಣು ಹಾಕೋದು ಬೇಡವಾ? ಸ್ವಲ್ಪ ಇದಕ್ಕೆ ಹುಣಸೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ. ಒಂದು ಚಿಕ್ಕ ನಿಂಬೆಹಣ್ಣಷ್ಟು, ಸ್ವಲ್ಪ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಆ್ಯಡ್ ಮಾಡ್ಕೋಬೇಕು. ಈಗ ಇದನ್ನು ಪೇಸ್ಟ್ ಮಾಡಬೇಕು. ನಾವು ಫಿಶ್ ಕರಿಗೆಲ್ಲ ಇದೇ ಪಾತ್ರೆ ಯೂಸ್ ಮಾಡೋದು. ಮತ್ತು ಇದು ಕೊಕೊನೆಟ್ಟು ನಮ್ಮ ಮನೆಯಲ್ಲೇ ಮಾಡಿರೋ ಎಣ್ಣೆ. ಅದು ನಿಮಗೂ ಏನಾದ್ರು ಬೇಕಿದ್ದರೆ ಕೊಕೊನೆಟ್ ಎಣ್ಣೆ ಬೇಕಾದ್ರೆ ಹೇಳಿ ತರಿಸ್ಕೊಡ್ತೀವಿ. ಮತ್ತು ಅದು ನ್ಯಾಚುರಲ್ ಕೊಕೊನೆಟ್ ಆಗಿದ್ರೆ ಮತ್ತು ನನ್ನ ಮಗುಗೂ ಅಷ್ಟೇ ಅದರಿಂದನೇ ನಾನು ಮಸಾಜ್ ಮಾಡೋದು. ಅಕಸ್ಮಾತ್ ಏನಾದ್ರು ಫಿಶ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕೋಬೇಕು, ಸ್ವಲ್ಪ ಈರುಳ್ಳಿ ಹಾಕಬೇಕು, ಫ್ರೈ ಮಾಡ್ಕೋಬೇಕು ಇದನ್ನು ಈರುಳ್ಳಿನ. ಹಸಿಮೆಣಸಿನ್ಕಾಯಿನೂ ಬೇಕಾದ್ರೆ ಹಾಕೊತಾರೆ, ನಾವು ಹಾಕೊತಾ ಇಲ್ಲ. ಯಾಕಂದರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ. ಸ್ವಲ್ಪ ಕಿಚನ್ ಸ್ವಲ್ಪ ಒಳಗಡೆ ಇರೋದ್ರಿಂದ ಸ್ವಲ್ಪ ಚಿಮ್ನಿನ ಆನ್ ಮಾಡ್ಕೊತೀವಿ. ಬೆಂದಿದೆ, ಇವಾಗ ಮಸಾಲೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ನೀ ಹೇಳ್ಬೇಕು ಅವಾಗ, ರಾಹುಲ್ಲ ಸ್ವಲ್ಪ ನೀರು ಹಾಕಿ ಕೊಡು ರಾಹುಲ್ಲ ಅಂತ. ಒಂದು 10 ಮಿನಿಟ್ಸ್ ಇದನ್ನು ಮಸಾಲೆನ ಹಂಗೆ ಸ್ವಲ್ಪ ಬೇಯಬೇಕು. ಅದು ಬೆಂದ ತಕ್ಷಣ ಅಲ್ಲೇ ಫಿಶ್ ಇದೆ, ಅದನ್ನು ಫಿಶ್ ತೆಗೆದು ಹಾಕಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಫಿಶ್ನ. ಇವಾಗ ಫಿಶ್ ಹಾಕಬೇಕಾದ್ರೆ ಚೆನ್ನಾಗಿ ಅದನ್ನು ಮತ್ತು ನೆಕ್ಸ್ಟ್ ಫಿಶ್ ಆ್ಯಡ್ ಮಾಡ್ಬೋದು. ಫಿಶ್ ಆ್ಯಡ್ ಮಾಡಿದ್ಮೇಲೆ ಮಿಕ್ಸ್ ಮಾಡೋಂಗಿಲ್ಲ, ಇದು ಮೇನ್ ಇಂಪಾರ್ಟೆಂಟ್. ಆಮೇಲೆ ಫಿಶ್ ಮಾಡಿ ಮಿಕ್ಸ್ ಮಾಡಿ ಎಲ್ಲ ಫಿಶ್ ಎಲ್ಲ ಓಪನ್ ಆಗಿಬಿಡುತ್ತೆ. ಸೊ ಫಿಶ್ ಹಾಕಿದ ತಕ್ಷಣ ಹಂಗೆ ಬಿಟ್ಬಿಡಬೇಕು. ಒಂದು 10 ಮಿನಿಟ್ಸ್ ಆಗಿದ್ರೆ ರೆಡಿ ಆಗಿಬಿಡುತ್ತೆ. ಇದ್ರದ್ದು ತಲೆ ಆ್ಯಕ್ಚುಲಿ ತಿನ್ನಬೇಕು ಅಂತ ಹೇಳ್ತಾರೆ. ಬುದ್ಧಿ ಬರಬೇಕು ಅಂತಂದರೆ ಈ ಫಿಶ್ ತಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ಈ ತಲೆಯಲ್ಲಿ ಒಂದು ಸ್ಟೋನ್ ಇರುತ್ತೆ, ಇದೊಂದು ಸ್ಟೋನ್ ಥರ ಕಲ್ಲು ಥರ ಸಿಗುತ್ತೆ. ಅಂದರೆ ಚೆನ್ನಾಗಿ ತಿನ್ನೋರಿಗೆ ಗೊತ್ತಿರುತ್ತೆ, ಬಟ್ ತಿನ್ನಕ್ಕೆ ಬರದೇ ಇರೋರಿಗೆ ಅಷ್ಟು ಅದು ನೋಟಿಸ್ ಮಾಡೋಕ್ಕಾಗಲ್ಲ. ನಮ್ಮಂತೂ ಇದು ಮಾಡಬಾರ್ದು, ಡ್ಯಾಮೇಜ್ ಮಾಡಬಾರ್ದು ಫಿಶ್ಗೆ. ಬ್ರೇಕ್ ಟೈಮಲ್ಲಿ ಸ್ವಲ್ಪ ಮಗಳ ಜೊತೆ ಆಟ ಆಡೋದು ಇವರು. ಇದು ಫಿಶ್ ಫ್ರೈಗೆ ರವೆ ಮತ್ತು ಸ್ವಲ್ಪ ಕಾರ್ನ್ಫ್ಲವರು, ಸ್ವಲ್ಪ ಸಾಲ್ಟು, ಮೂರೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ರವೆ ಮತ್ತು ಕಾರ್ನ್ಫ್ಲವರ್ ಹಾಕ್ಕೊಂಡ್ರೆ ಸ್ವಲ್ಪ ಅದಕ್ಕೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಕಾರ್ನ್ಫ್ಲವರು, ರವೆ ಎಷ್ಟು ಬೇಕಂತ ನಿಮ್ಗೆ ಗೊತ್ತಾಗುತ್ತಲ್ಲ ಅಷ್ಟು ರವೆ ಹಾಕ್ಕೋಬೇಕು. ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಕೊಕೊನೆಟ್ ಆಯಿಲ್ ಇದ್ರೂ ಕೊಕೊನೆಟ್ ಆಯಿಲ್ ಬೇಕಾದ್ರೆ ಚೆನ್ನಾಗಿ ಆಗುತ್ತೆ, ಕೊಕೊನೆಟ್ ಆಯಿಲ್ ಯೂಸ್ ಮಾಡಬೇಕು. ಸಾಂಬಾರಂತೂ ಸೂಪರ್ ಆಗಿದೆ. ಫ್ರೈ ಮತ್ತು ಅನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸಾಂಬಾರು ಮತ್ತು ಫ್ರೈ. ಸೂರಜ್ ಹೇಗಿದೆ ಫಿಶ್ ಸಾಂಬಾರು? ಹಾಗೆ ಸಂಜೆ ಆಯಿತು, RCB ಮ್ಯಾಚ್ ಬೇರೆ ನೋಡಬೇಕು. ಸ್ವಲ್ಪ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಟೀ ಜೊತೆ ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೂರಜ್ ಇವತ್ತು ವೀಕ್ ಆಫ್ ಇರೋದ್ರಿಂದ. ಹೇಗಿದೆ ಬಜ್ಜಿ? ಕ್ರಿಸ್ಪಿಯಾಗಿ ಚೆನ್ನಾಗಿದೆ.
ಇವತ್ತು ಆರ್ ಸಿ ಬಿ ಫೈನಲ್ ಇದೆ, ಸೊ ಕುತ್ಕೊಂಡು ಮನೇಲಿ ಇವತ್ತು ನೋಡ್ತಾ ಇದ್ದೀವಿ. 99% ಆರ್ ಸಿ ಬಿನೇ ವಿನ್ ಆಗೋದು. ಫೈನಲಿ ಆರ್ ಸಿ ಬಿ ವಿನ್ ಆಗೋ ಚಾನ್ಸಸ್ ಇದೆ. ಸೊ ಇವರು ತುಂಬ ಸಿ ಎಸ್ ಕೆ ಫ್ಯಾನ್ಸು. ಸೊ ನೋಡಿ 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 ಬೇಜಾರಲ್ಲಿ ಊಟ ಮಾಡ್ತಾ ಇದ್ದಾರೆ. ವಿನ್ ಆಗೇ ಆಗುತ್ತೆ. ಫೈನಲಿ ಆರ್ ಸಿ ಬಿ ಮ್ಯಾಚು. ಫೈನಲಿ ಆರ್ ಸಿ ಬಿ ವಿನ್ ಆಗ್ತಿದೆ. ಸೊ ಇವತ್ತು ಜಿಲೇಬಿ ಜೊತೆ ಸೂರಜ್ಗೆ ಜಿಲೇಬಿ ಉಡ್ಸೋಕ್ಕೋಸ್ಕರ ಇನ್ನೂ ವಿನ್ ಆಗಿಲ್ಲ. ಇರು ತಗೋ, ಸ್ವಲ್ಪ ಕಡ್ಕೊ. ಸ್ವಲ್ಪ ವಿನ್ ಆಗಲಿ ಇರು. ವಿನ್ ಆಗಿದ ತಕ್ಷಣ ನಿನಗೆ ಕೊಡ್ತೀನಿ ಬಾಯಿಗೆ. ತಿನ್ನು ಸರ, ತಾಳು ಸರ, ಸ್ವಲ್ಪ ವಿನ್ ಆಗಲಿ. ಇವರು ಸಿ ಎಸ್ ಕೆ ಫ್ಯಾನು, ನಾವು ಆರ್ ಸಿ ಬಿ ಫ್ಯಾನು. ಎಷ್ಟು ಕಪ್ಪಿದೆ? 5 ಆದ್ರೂ ಕಂಟಿನ್ಯೂ ಆಗಿ ವಿನ್ ಆಗಿಲ್ವಲ್ಲ. ನೋಡಮ್ಮ, ನೀನು ಹೋಗ್ಬಿಟ್ಟು ಎಷ್ಟು ತೆಗೆದು ನೋಡು, ಗೊತ್ತಾಗುತ್ತೆ. ಆದ್ರೂ ಅವಾಗ ಸಣ್ಣ ಮಕ್ಳ ಜೊತೆ ಆಟ ಆಡಿದ್ದೀರಾ, ಇವಾಗ ಸಣ್ಣ ಮಕ್ಳು ಇವಾಗ ಬಿಟ್ಕೊಟ್ಟಿರೋದು. ನನಗೆ ಮುಂಚೆನೆ ಗೊತ್ತಿತ್ತು ಆರ್ ಸಿ ಬಿ ವಿನ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಮುಂಚೆನೆ ಜಿಲೇಬಿ ತಂದು ಇಟ್ಕೊಂಡ್ಬಿಟ್ಟಿದ್ದೆ. ಸೊ ನೋಡಿ, ಆರ್ ಸಿ ಬಿ ವಿನ್. ಇವರು ಸಿ ಎಸ್ ಕೆ ಫ್ಯಾನ್ಸ್. ತಗೊಳ್ಳಿ, ಫೈನಲಿ ಜಿಲೇಬಿ ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.